ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನಲ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರ ಪೊಟ್ಯಾಟೊ ಚೀಸ್ ಬಾಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ತಂದು ತಿನ್ನಿಸೋದ್ರ ಬದಲಾಗಿ ಮನೆಯಲ್ಲೇ ಸುಲಭವಾಗಿ ಹಾಗೆಯೇ ಆರೋಗ್ಯಕರವಾಗಿ ಮಾಡಬಹುದು. ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಈ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪೊಟ್ಯಾಟೊ ಚೀಸ್ ಬಾಲ್ ರೆಸಿಪಿನ ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲ್ಗೆ 3 ಬೇಯಿಸಿದಂತಹ ಆಲೂಗೆಡ್ಡೆನ ತುರಿದು ಹಾಕೋತಿದ್ದೀನಿ. ಕುಕ್ಕರ್ನಲ್ಲಿ 3 ವಿಷಲ್ ಬರ್ಸಿ ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಬರೀ ಆಲೂಗೆಡ್ಡೆನೇ ನಾವು ಎಣ್ಣೆಲಿ ಫ್ರೈ ಮಾಡಿದ್ರೆ ರುಚಿ ಏನೋ ಚೆನ್ನಾಗಿರುತ್ತೆ. ಆದ್ರೂ ಸಹ ಹೆಚ್ಚು ರುಚಿ ಬರಬೇಕಾದ್ರೆ ಆಲೂಗೆಡ್ಡೆ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಏನಿಲ್ಲ, ಒಣಮೆಣ್ಸಿಕಾಯಿನ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಅದೇನೇ ಚಿಲ್ಲಿ ಫ್ಲೇಕ್ಸು. ಇದೆಲ್ಲ ಸ್ಪೈಸಸ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅಂದರೆ ಚಪಾತಿ ರೀತಿಯಲ್ಲಿ ನಾವು ಅದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಕೂಡ ಆಲೂಗೆಡ್ಡೆಯ ಗಂಟು ಇರಬಾರ್ದು. ನಾವು ಚಪಾತಿಯನ್ನು ಹೇಗೆ ಕಲಿಸ್ಕೊಳ್ತೀವೋ ನಾದಿ ಅದೇ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ಆಲೂಗೆಡ್ಡೆನ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಇದು ಪೊಟ್ಯಾಟೊ ಚೀಸ್ ಬಾಲ್ ಆಗಿರೋದ್ರಿಂದ ನಾನು ಪ್ರೋಸೆಸ್ಡ್ ಚೀಸನ್ನು ತಗೊಂಡಿದ್ದೀನಿ. ಅದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಚೀಸ್ನ ನಾವು ಆಲೂಗೆಡ್ಡೆ ಒಳಗಡೆ ಸ್ಟಫಿಂಗ್ ಆಗಿ ಬಳಸಬೇಕು. ಇವಾಗ ಆಲೂಗೆಡ್ಡೆಯನ್ನು ನಾವು ಏನು ಹಿಟ್ಟು ರೀತಿಯಲ್ಲಿ ಕಲಸಿಟ್ಕೊಂಡ್ವಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಮಧ್ಯದಲ್ಲಿ ಒಂದು ಹೋಲ್ನ ಮಾಡಿ ಅದ್ರ ಒಳಗಡೆ ನಾವು ಚೀಸ್ ಬಾಲ್ ಏನಿದೆ ಅದನ್ನು ಹಾಕಿ ನೀಟಾಗಿ ಮುಚ್ಚಿ ಆಲೂಗೆಡ್ಡೆ ಉಂಡೆನ ರೆಡಿ ಮಾಡ್ಕೊಳ್ಬೇಕು. ಹೀಗೆ ಎಲ್ಲನೂ ಸಹ ನಾವು ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಚೀಸ್ ಬಾಲನ್ನು ಹಾಕಿ ನಾವು ಉಂಡೆ ಮಾಡುವಾಗ ಚೀಸು ಪೂರ್ತಿಯಾಗಿ ಮುಚ್ಚಿರಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಿಸ್ತಾ ಇರಬಾರ್ದು. ಯಾಕಂದರೆ ಎಣ್ಣೆಯಲ್ಲಿ ನಾವು ಹಾಕಿ ಕರೆದಾಗ ಚೀಸು ಮೆಲ್ಟ್ ಆಗಿ ಉಂಡೆ ಎಲ್ಲ ಹೊಡೆದೋಗುತ್ತೆ ಅಥವಾ ಆಚೆಗೆ ಬಂದುಬಿಡುತ್ತೆ ಮತ್ತು ಎಣ್ಣೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದು ಕಾಣದೇ ಇರೋ ರೀತಿಯಲ್ಲಿ ನೀಟಾಗಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕು. ಈ ಉಂಡೆಗಳನ್ನು ನಾವು ರೆಡಿ ಮಾಡಾದ್ಮೇಲೆ ನೆಕ್ಸ್ಟು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. 1.5 ಚಮಚದಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಬದಲಾಗಿ ನೀವು ಮೈದಾ ಹಿಟ್ಟನ್ನು ಬಳಸ್ಬೋದು. ಹಾಗೆಯೇ 1-2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟು ರೀತಿಯಲ್ಲಿ ನಾವು ಹೆಂಗೆ ಕಲಿಸ್ಕೊಳ್ತೀವಿ ಆ ರೀತಿ ನಾವು ಒಂದು ಬ್ಯಾಟರನ್ನು ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು ಹಾಗೆಯೇ ತೆಳ್ಳನೂ ಇರಬಾರ್ದು ಮತ್ತು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ಒಂದು ಬೌಲಷ್ಟು ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಬ್ರೆಡ್ ಏನಿದೆ ಅದನ್ನು ತಗೊಂಡು ತವಾದ ಮೇಲೆ 2 ಕಡೆ ಸುಟ್ಕೊಂಡು ಸ್ವಲ್ಪ ಗಟ್ಟಿ ಆಗೋ ತನಕ ಹಾಗೆ ಬಿಟ್ಬಿಡ್ಬೇಕು. ಆರದ ಮೇಲೆ ಮಿಕ್ಸಿ ಜಾರಲ್ಲಿ ಸಣ್ಣಕ್ಕೆ ಪುಡಿ ಮಾಡಿಕೊಂಡ್ರೆ ಅದೇನೇ ಬ್ರೆಡ್ ಕ್ರಮ್ಸು. ಇವಾಗ ನಾನೇನು ಆಲೂಗೆಡ್ಡೆ ಉಂಡೆಗಳನ್ನು ಮಾಡಿದ್ದೆ ಅದನ್ನು ನಾನು ರೆಡಿ ಮಾಡ್ಕೊಂಡಂತಹ ಬ್ಯಾಟರಲ್ಲಿ ಅದ್ದಿ ನೀಟಾಗಿ ನಂತರ ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿ ನೀಟಾಗಿ ಬ್ರೆಡ್ ಕ್ರಮ್ಸ್ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ರೋಲ್ ಮಾಡ್ಕೊಳ್ಬೇಕು. ನಂತರ ಅದನ್ನು ಮತ್ತೆ ಕಾರ್ನ್ಫ್ಲೋರ್ ಬ್ಯಾಟರ್ಗೆ ಅದ್ದಿ ಮತ್ತೆ ಅದನ್ನು ಬ್ರೆಡ್ ಕ್ರಮ್ಸ್ ಮೇಲೆ ಉರುಳಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಚೀಸ್ ಬಾಲ್ಸು ಎಣ್ಣೆಲಿ ಕರಿಯುವಾಗ ಹೊಡ್ಕೊಳ್ಳೋದಿಲ್ಲ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಸಹ ರೆಡಿ ಮಾಡ್ಕೊಳ್ಬೇಕು. ಆಲೂಗೆಡ್ಡೆ ಒಳಗಡೆ ಸ್ಟಫಿಂಗ್ ಆಗಿ ಚೀಸನ್ನು ಹಾಕಿದ್ದೆ. ಚೀಸ್ ಏನಾದರೂ ಸಿಗಲಿಲ್ಲ ಅಂತಂದರೆ ನೀವು ಬೇಯಿಸಿದಂತಹ ಬಟಾಣಿ ಅಥವಾ ತರಕಾರಿಗಳನ್ನು ಮ್ಯಾಶ್ ಮಾಡಿಬಿಟ್ಟು ಆಲೂಗೆಡ್ಡೆ ಒಳಗಡೆ ಸ್ಟಫಿಂಗ್ ಆಗಿ ಬಳಸಿದ್ರೂ ಸಹ ಪೊಟ್ಯಾಟೊ ಬಾಲ್ಸ್ ಚೆನ್ನಾಗಿರುತ್ತೆ. ಆದರೆ ಚೀಸ್ನ ಬಳಸಿದ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಆದಷ್ಟು ಚೀಸನ್ನೇ ಹಾಕಿ ಇದನ್ನು ಮಾಡ್ಕೊಳ್ಳಿ. ನೋಡಿ, ಎಲ್ಲ ಆಲೂಗೆಡ್ಡೆಗೂ ಸಹ ಕೋಟಿಂಗ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಕಡಾಯಿಗೆ ರಿಫೈನ್ಡ್ ಆಯಿಲ್ನ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಬಜ್ಜಿ ಎತ್ತೋ ಜಾರ್ಲಿ ಏನಿದೆ ಅದ್ರ ಮೇಲ್ಗಡೆ ಆಲೂಗೆಡ್ಡೆ ಉಂಡೆಗಳನ್ನು ಹಾಕ್ಕೊಂಡು ಎಣ್ಣೆ ಒಳಗಡೆ ನಿಧಾನವಾಗಿ ಹಾಕಿಬಿಡಬೇಕು. ಒಂದ್ಸಲ ಎಣ್ಣೆ ಒಳಗಡೆ ಈ ಒಂದು ಆಲೂಗೆಡ್ಡೆ ಉಂಡೆನ ಹಾಕಿದ್ಮೇಲೆ ಅರಳೆಯಿಂದ ನಾವು ಮುಗ್ಚೋದು ಬೇಡ. ಹಾಗೆ 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಆಗಲಿಕ್ಕೆ ಬಿಟ್ಬಿಡಬೇಕು. 1-2 ನಿಮಿಷ ಫ್ರೈ ಆದಮೇಲೆ ಅರಳೆಯಿಂದ ತಿರ್ವಾಕೊಳ್ಬೇಕು. ನಂತರ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ನಾವು ಅದನ್ನು ಅಂದರೆ ಕಂದು ಬಣ್ಣ ಅಷ್ಟು ಬರೋ ಅಷ್ಟು ನಾವು ಅದನ್ನು ಹಾಗೆಯೇ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆ ಈ ಒಂದು ಪೊಟ್ಯಾಟೊ ಚೀಸ್ ಬಾಲನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಏನಾದರೂ ಎಣ್ಣೆ ಇದ್ದರೆ ಅದನ್ನು ಹೀರ್ಕೊಳ್ಳುತ್ತೆ. ಈ ಒಂದು ಪೊಟ್ಯಾಟೊ ಚೀಸ್ ಬಾಲ್ಸು ಹೆಚ್ಚಿಗೆ ಎಣ್ಣೆನೂ ಸಹ ಇರೋದಿಲ್ಲ. ಅದರಿಂದ ಡಯಟ್ ಮಾಡೋರು ಸಹ ಇದನ್ನು ಆರಾಮಾಗಿ ತಿನ್ನಬಹುದು. ಇದೇ ರೀತಿ ಎಲ್ಲ ಉಂಡೆಗಳನ್ನು ಸಹ ಡೀಪ್ ಫ್ರೈನ ಮಾಡ್ಕೊಳ್ಬೇಕು.
ಇವಾಗ ಪೊಟ್ಯಾಟೊ ಚೀಸ್ ಬಾಲ್ಸ್ ರೆಡಿ ಇದೆ. ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ಹಾಕಿದ್ಮೇಲೆ ಬಾಲ್ಸ್ ಮೇಲೆ ಏನಾದರೂ ಎಕ್ಸ್ಟ್ರಾ ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ಒಂದು ಸ್ಪೂನಿಂದ ಅದನ್ನು ನೀಟಾಗಿ ಸ್ಕ್ರೇಪ್ ಮಾಡಿಕೊಂಡು ಪ್ಲೇಟಿಂಗ್ ಮಾಡಿದ್ರೆ ಬಿಸಿ ಬಿಸಿ ಪೊಟ್ಯಾಟೊ ಚೀಸ್ ಬಾಲ್ ಸವಿಲಿಕ್ಕೆ ಸಿದ್ಧವಾಗಿರುತ್ತೆ. ಈ ಒಂದು ಪೊಟ್ಯಾಟೊ ಚೀಸ್ ಬಾಲ್ಸನ್ನು ಬಿಸಿ ಇರುವಾಗ ತಿಂದ್ರೇ ಅದು ಹೆಚ್ಚು ರುಚಿ, ಯಾಕಂದರೆ ಚೀಸ್ ಮೆಲ್ಟ್ ಆಗಿರುತ್ತಲ್ವಾ, ಅದಕ್ಕೋಸ್ಕರ. ವೀಕ್ಷಕರೇ, ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಪೊಟ್ಯಾಟೊ ಚೀಸ್ ಬಾಲ್ಸನ್ನು ಮನೆಯಲ್ಲೇ ರೆಡಿ ಮಾಡಬಹುದು ಅಂತ. ಈ ಒಂದು ಸಮ್ಮರ್ ಹಾಲಿಡೇಸಲ್ಲಿ ನೀವು ಸಹ ನಿಮ್ಮ ಮಕ್ಕಳಿಗೆ ಈ ಒಂದು ರೆಸಿಪಿನ ಮಾಡಿಕೊಡಿ. ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.